ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ಟೆಕ್ನಿಂಗ್ ಕಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಹುಲ್ ಕುಮಾರ್. ಈ ಒಂದು ವಿಡಿಯೋದಲ್ಲಿ ನಾವು ಅಣ್ಣ ತಮ್ಮ ಫೋನ್ಗಳ ಬಗ್ಗೆ ಹೌದು, ಇವು ಆ್ಯಕ್ಚುಲಿ ರಿಯಲಿ ಅಣ್ಣ ತಮ್ಮನ ಇವರುಗಳ ಅಪ್ಪ ಬಂದ್ಬಿಟ್ಟು BBK ಎಲೆಕ್ಟ್ರಾನಿಕ್ಸ್ ಅಂತ ಚೈನಾದ್ದು. ಸೊ ವಿವೋದ್ದು ಬಂದ್ಬಿಟ್ಟು ಹಿರಿ ಮಗ, ಐಕ್ಯೂ ಬಂದ್ಬಿಟ್ಟು ಚಿಕ್ಕ ಮಗ. ಬಟ್ ಎರಡೂ ಕೂಡ ಇವತ್ತು ಒಂದೇ ಥರ ಡ್ರೆಸ್ ಮತ್ತು ಒಂದೇ ಥರ ಫೀಚರ್ಸ್ಗಳೊಂದಿಗೆ ಬಂದಿವೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಎರಡು ಫೋನ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಗಳು ಕೂಡ ಸೇಮ್ ಒಂದೇ ಥರ ಇವೆ. ಪ್ರೈಸ್ ಅಷ್ಟೇ ಒಂದು ಸ್ವಲ್ಪ ಬೇರೆ ಇದೆ, ಅದು ಬಿಟ್ಟು ಇನ್ನೊಂದು ಫೀಚರ್ ಅಷ್ಟೇ ಬೇರೆ ಇದೆ. ಸೊ ಅದೇನನ್ನು ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಈ ಎರಡು ಫೋನ್ಗಳಲ್ಲಿ ಯಾವ್ದು ಚೂಸ್ ಮಾಡೋಕೆ ಅಂತ ಕೂಡ ಒಂದು ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವೇನಾದರೂ ಎರಡು ಫೋನ್ಗಳನ್ನ ತೊಗೊಂಡ್ರಿ ಅಂದರೆ ನಿಮ್ಮ ಫ್ರೆಂಡ್ ವಿವೋ T3 Pro ಮತ್ತು ನೀವು IQ Z9S Pro ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ನೀವೇನಾದರೂ ಅಕಸ್ಮಾತಾಗಿ ಎದುರು ಬದ್ರು ಬಂದಾಗ ನಿಮ್ಮ ಎರಡು ಫೋನ್ಗಳ ಸಂದರ್ಭ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಈ ರೀತಿ ಇರುತ್ತೆ. ಇನ್ನು ಫೋನ ವಿಚಾರಕ್ಕೆ ಬರೋದಪ್ಪ ಅಂತಂದರೆ ಎರಡು ಫೋನ್ಗಳು ಸೇಮ್ ಡಿಸ್ಪ್ಲೇ ಹೊಂದಿವೆ, ಸೇಮ್ ಡಿಸೈನ್ ಹೊಂದಿವೆ, ಸೇಮ್ ವೇಟ್ ಕೂಡ ಹೊಂದಿವೆ ಬಿಲ್ಡ್ ಕ್ವಾಲಿಟಿ ವೈಸ್. ಇನ್ನು ಡಿಸ್ಪ್ಲೇ ಬಗ್ಗೆ ಬಂದರೆ ಎರಡು ಫೋನಲ್ಲಿ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಮತ್ತು 120 Hz ರಿಫ್ರೆಶ್ ರೇಟ್ ಇದೆ. ಸೊ ಎರಡು ಫೋನಲ್ಲಿ ಕೂಡ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಸೊ ಡಿಸೈನ್ ಎಲ್ಲ ಸೇಮ್. ಎರಡು ಫೋನಲ್ಲಿ ಪ್ರೊಸೆಸರ್ ಬಂದು Snapdragon 7 Gen 3 ಒಂದು ಪವರ್ಫುಲ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ಮಿಡ್ ಎಂಡ್ ಅಂತ ಹೇಳ್ಬೋದು. ಅಂತಂದರೆ ಒಂದು ಪ್ರೈಸ್ ರೇಂಜಿಗೆ ಓಕೆ 20 to 25 ಎಲ್ಲ ಫೋನ್ಗಳಲ್ಲಿ ಇದೆ ಪ್ರೈಸ್ ಇದೇ ಪ್ರೊಸೆಸರ್ ಸಿಗುತ್ತೆ. ಸೊ ಅದನ್ನು ಬಿಟ್ಟರೆ ಇದರ ಅಂಟು ಟೂಸ್ಕೋ ಬೆಂಚ್ ಮಾರ್ಕ್ನ ನೋಡೋದಾದರೆ ವಿವೋ ಎಲ್ಲರಲ್ಲೂ ಸ್ವಲ್ಪ ಸ್ಲೈಟಾಗಿ, ತುಂಬ ದೂರ ಏನಿಲ್ಲ, ತುಂಬ ಸಮೀಪದಲ್ಲಿ ವಿನ್ ಆಗುತ್ತೆ. ಸೊ ಎರಡು ಫೋನ್ಗಳ ಕೂಡ ಸೇಮ್ ಪರ್ಫಾರ್ಮೆನ್ಸ್ನ ನಿಮಗೆ ನೀಡುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಮೊಬೈಲ್ ಕೂಲಿಂಗ್ ವಿಚಾರಕ್ಕೆ ಬರೋದಾದರೆ ಎರಡು ಫೋನ್ಗಳು ಕೂಡ ಎಲ್ಲಿ ಕೂಲಿಂಗ್ ಸಿಸ್ಟಮ್ನ ರಿವೀಲ್ ಮಾಡಿಲ್ಲ. ಬಟ್ ಎರಡು ಕೂಡ ಪರ್ಫಾರ್ಮೆನ್ಸ್ ಬೇಸ್ಡ್ ಗೇಮಿಂಗ್ ಫೋನ್ ಆಗಿರೋದ್ರಿಂದ ಸೊ ಪಕ್ಕ ಈ ಫೋನ್ಗಳಲ್ಲಿ ಕೂಲಿಂಗ್ ಸಿಸ್ಟಮ್ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಲಿಕ್ವಿಡ್ ಕೂಲ್ ವೇಪರ್ ಚೇಂಬರ್ ಸಿಸ್ಟಮ್ ಇರುತ್ತೆ. ಸೊ ಅದೇ ಇರುತ್ತೆ ಮಿನಿಮಮ್ ಫೋನ್ಗಳಲ್ಲಿ. ಸ್ಟೋರೇಜ್ ವಿಚಾರಕ್ಕೆ ಬರೋದಪ್ಪ ಅಂದರೆ ಒಂದು ಫೋನಲ್ಲಿ 8 GB ರ್ಯಾಮ್ LPDDR4 ಮತ್ತು 128 GB ರೋಮ್, ಅದು UFS 2.2, ಹಾಗೆ 8 GB ರ್ಯಾಮ್ ಮತ್ತು 256 GB ರೋಮ್, ಅದು ಕೂಡ LPDDR4 ಮತ್ತು UFS 2.2 ಹೊಂದಿದೆ. ಸೇಮ್ IQ ಕೂಡ. ಆ್ಯಂಡ್ IQನಲ್ಲಿ ಇನ್ನೊಂದು ವೇರಿಯಂಟ್ ಇದೆ, 12 GB ರ್ಯಾಮ್ ಮತ್ತು 256 GB ರೋಮ್. ಸೊ ಅದರಿಂದ IQ ಇದೇ ಒಂದು ಡಿಫ್ರೆಂಟ್, ಉಳಿದಿದ್ದೆಲ್ಲ ಸೇಮ್. IQನಲ್ಲಿ 12 GB ರ್ಯಾಮ್ ಇದೆ, ಬಟ್ ವಿವೋನಲ್ಲಿ 8 GB ರ್ಯಾಮ್ಗೆ ಲಾಸ್ಟ್ ಆಗಿದೆ. ಸೊ ಇದೊಂದು ಫೀಚರ್ ಬಿಟ್ಟು ಎಲ್ಲ ಫೋನ್ಗಳು ಸೇಮ್, ಎರಡು ಫೋನ್ಗಳು ಎಲ್ಲ ಫೀಚರ್ಗಳು ಸೇಮ್ ಇವೆ. ಸೊ ನೋಡ್ತಾ ಇದ್ದೀರಾ, ಕ್ಯಾಮರಾ, ಬ್ಯಾಟ್ರಿ ಎಲ್ಲ ಕೂಡ ಸೇಮ್, ಏನೂ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಎರಡು ಫೋನ್ಗಳು ಕೂಡ ಇವೇ ಫೀಚರ್ಸ್ ಹೊಂದಿವೆ, ಕಾಣ್ತಾ ಇರೋವೆ ಇವೇ ಹೊಂದಿವೆ. ಸೊ ಎರಡು ಫೋನ್ಗಳ ಪ್ರೈಸ್ ಕೂಡ ಅದೇ ರೇಟ್ ಇದೆ, ಅಂದರೆ ಸೇಮ್ ಏನಿಲ್ಲ. IQಗೆ ಸ್ವಲ್ಪ ಜಾಸ್ತಿ ಇದೆ, ವಿವೋಗೆ ಸ್ವಲ್ಪ ಕಡಿಮೆ ಇದೆ, ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಎರಡು ಫೋನ್ಗಳ ಸ್ಪೆಸಿಫಿಕೇಷನ್ ಮತ್ತು ಎರಡು ಫೋನ್ಗಳ ಪ್ರೈಸ್. ಸೊ ಎರಡರಲ್ಲಿ ಯಾವ್ದು ಬೆಟ್ರಪ್ಪ ಅಂತಂದರೆ ಸದ್ಯಕ್ಕೆ ವಿವೋ ಬೆಟ್ರ್. ಯಾಕಪ್ಪ ಅಂದರೆ ಬೆಂಚ್ ಮಾರ್ಕಲ್ಲಿ ಇದು IQನ ಬೀಟ್ ಮಾಡಿದೆ. ಪರ್ಫಾರ್ಮೆನ್ಸ್ ಏನೂ ಡಿಫ್ರೆನ್ಸ್ ಆಗಲ್ಲ, ಎರಡರಲ್ಲಿ ಕೂಡ ಸೇಮ್ ಪ್ರೊಸೆಸರ್ ಇದೆ. ಬಟ್ ಬೆಂಚ್ ಮಾರ್ಕ್ ಪ್ರಕಾರ ವಿವೋ IQನ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ನೀಡ್ಬೋದು. ಮತ್ತು ಒಂದು ಎರಡು ಫೋನ್ಗಳು ಡೈರೆಕ್ಟಾಗಿ OnePlus ಮತ್ತು Nothing 2ಗೆ ಕಾಂಪಿಟೇಷನ್. ಇನ್ನು ಮೂರು ಫೋನ್ಗಳು ಕಂಪೇರ್ ಮಾಡಬೇಕಪ್ಪ ಅಂದರೆ OnePlus ಇವೆರಡು ಫೋನ್ಗಿಂತ ಚೆನ್ನಾಗಿದೆ. ಇನ್ನು Nothing ಹಾಕೋರು ದೂರ, Nothing ಈ ವಿಡಿಯೋದಲ್ಲಿ ಬೇಡ. ಸೊ OnePlus ಬೆಟ್ರ್. ಈ ವಿವೋ ಮತ್ತು IQಗಳ ಮಧ್ಯೆ ಕನ್ಫ್ಯೂಸ್ ಇದ್ದರೆ OnePlus ಬೆಟ್ರ್. ಅಲ್ಲಿಪ್ಪ ನಿಮಗೆ IQ ಮತ್ತು ವಿವೋ ಒಳಗೆ ಬೇಕಪ್ಪ ಅಂತಂದರೆ ವಿವೋನ ಸೆಲೆಕ್ಟ್ ಮಾಡಿ, ಅದು ಕೂಡ ಬೆಟರ್ ಆಗಿದೆ. ಇಷ್ಟೇ. ಸೊ ಕಂಪ್ಲೀಟಾಗಿ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಜನಕ್ಕೆ OnePlus ಇಷ್ಟ ಆಗುತ್ತೆ, ಕೆಲವೊಂದು ಜನಕ್ಕೆ IQ, ಕೆಲವೊಂದು ಜನಕ್ಕೆ ವಿವೋ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಈ ಮೂರು ಫೋನ್ಗಳ ಒಳಗೆ OnePlus ಆರ್ ವಿವೋ. IQ ಪರ್ಫಾರ್ಮೆನ್ಸ್ ಕೊಡ್ಬೋದು, ಬಟ್ ಬೆಂಚ್ ಮಾರ್ಕ್ ಪ್ರಕಾರ ನಮಗೆ ವಿವೋ 8,11,000 ಕೊಟ್ಟರೆ ಇದು 8,03,000 ಕೊಡುತ್ತೆ. ಸೊ ವಿವೋನ ಸೆಲೆಕ್ಟ್ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಗಳನ್ನ ಈ ವಿಡಿಯೋ ನಿಮ್ಮ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಐಫೋನ್ 16 ಬಗ್ಗೆ ವಿಡಿಯೋ ಮಾಡ್ತಾ ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಬಾಯ್.